ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೋಮ್ ಫಸ್ಟ್. ನಾನು ರಾಹುಲ್ ದಯಾನ್. ಬೆಂಗಳೂರು ನಗರದ ರೆಂಟಲ್ ಮಾರ್ಕೆಟಲ್ಲಿ 2025ರಲ್ಲಿ ಒಂದು ಮಹತ್ವವಾದಂತಹ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ನಾವಲ್ಲ, ರಿಯಲ್ ಎಸ್ಟೇಟ್ ತಜ್ಞರೇ ಈ ರೀತಿಯಾಗಿ ಊಹಿಸಿದ್ದಾರೆ. ಈಗಾಗಲೇ ನಗರದಲ್ಲಿ 5% ಇಂದ 10% ವರೆಗೆ ಬಾಡಿಗೆಗಳ ಕಡಿತದ ಎಚ್ಚರಿಕೆ ನೀಡಲಾಗ್ತಾ ಇದೆ, ವಿಶೇಷವಾಗಿ ನಗರದ ಕೇಂದ್ರ ಪ್ರದೇಶಗಳಲ್ಲಿ. ಈ ಬದಲಾವಣೆ ಮುಂದಿನ ವರ್ಷದಲ್ಲಿ ಹೆಚ್ಚುವರಿ ಪೂರೈಕೆ ಮತ್ತು ಬೇಡಿಕೆಯ ಸಮತೋಲನದಿಂದ ಉಂಟಾಗಬಹುದು. ಅಂದರೆ ಜಾಸ್ತಿ ಸಪ್ಲೈ ಆದರೆ ಬೇಡಿಕೆ ಕಮ್ಮಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಾಡಿಗೆಗಳ ಬೆಲೆ 30ರಿಂದ 40% ಅಷ್ಟು ಏರಿಕೆಯಾಗಿದ್ದು, ಇದು ಮಹತ್ವದ ವಿಷಯವಾಗಿದೆ. ಪ್ರಮುಖ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೂರೈಕೆ ಇರೋದ್ರಿಂದ, ಅಂದರೆ ಸಪ್ಲೈ ಜಾಸ್ತಿ ಇರೋದ್ರಿಂದ ಬಾಡಿಗೆ ಬೆಲೆಗಳು ಈಗ ಇಳಿಕೆ ಕಂಡಿವೆ. 2023ರಲ್ಲಿ ಕೋರಮಂಗಲ, ಸರ್ಜಾಪುರ ರಸ್ತೆ, ವೈಟ್ ಫೀಲ್ಡ್ ಮತ್ತು ಬೆಳ್ಳಂದೂರು ಅಂಥ ಹೈ ಡಿಮ್ಯಾಂಡ್ ಪ್ರದೇಶಗಳಲ್ಲಿ ಬಾಡಿಗೆಗಳು ಪ್ರತಿ ವರ್ಷ 35% ವರೆಗೂ ಕೂಡ ಏರಿಕೆಯಾಗಿದ್ವು. ಹಾಗೂ ಈ ಬೆಳವಣಿಗೆಯಿಂದ ಮಾಲೀಕರು ಕೋವಿಡ್ಗಿಂತ ಮುಂಚೆ ಏನೆಲ್ಲ ಒಂದು ನಷ್ಟ ಆಗಿತ್ತು ಅಥವಾ ಕೋವಿಡ್ ನಂತರ ಏನೆಲ್ಲ ನಷ್ಟ ಆಗಿತ್ತೋ ಆ ಆರ್ಥಿಕ ನಷ್ಟವನ್ನು ಸರಿದೂಗಿಸೋಕೆ ಅವರು ಪ್ರಯತ್ನ ಪಟ್ಟಿದ್ರು. ಯಾವಾಗ ಉದ್ಯೋಗಿಗಳು ತಮ್ಮ ಆಫೀಸ್ಗಳಿಗೆ ಮರಳೋದಕ್ಕೆ ಶುರು ಮಾಡಿದ್ರು, ಇದು ಕೂಡ ಒನ್ ಆಫ್ ದ ರೀಸನ್ ಆಗಿದೆ. ಆದರೆ ಈಗ ಪರಿಸ್ಥಿತಿ ಆ ರೀತಿ ಇಲ್ಲ. ಯಾಕಂದರೆ ಮನೆಗಳು ತುಂಬ ಜಾಸ್ತಿ ಇದ್ದಾವೆ, ಆದರೆ ಈಗ ಅಷ್ಟೊಂದು ಬೇಡಿಕೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ಬೆಂಗಳೂರಿನ ಕೋರಮಂಗಲ, ವೈಟ್ ಫೀಲ್ಡ್ ಮತ್ತು HSR ಲೇಔಟ್ ಪ್ರದೇಶಗಳಲ್ಲಿ ಬಾಡಿಗೆಗಳು ಈಗ ಕನಿಷ್ಠ 5% ಇಳಿಕೆಯಾಗಿದೆ ಅಂತ ಸ್ಥಳೀಯರೇ ಹೇಳ್ತಿದ್ದಾರೆ. ಹಾಗೂ ಸ್ಥಳೀಯ ಬ್ರೋಕರ್ಗಳ ಪ್ರಕಾರ 2 BHKಯ ಮಂತ್ಲಿ ರೆಂಟ್ ಅಪಾರ್ಟ್ಮೆಂಟ್ ಏರಿಯಾಗಳಲ್ಲಿ, ಅಂದರೆ BTM ಲೇಔಟ್ ಇರ್ಬೋದು, ಸರ್ಜಾಪುರ ಇರ್ಬೋದು, ಇಲ್ಲಿ 40,000 ರೂಪಾಯಿ ಇದ್ದಂಥ ಒಂದು ರೆಂಟ್ 35,000 ರೂಪಾಯಿಗೆ ಇಳಿಕೆಯಾಗಿದೆ. ಅದೇ ಥರ ವೈಟ್ ಫೀಲ್ಡ್ನ ಹೊರವಲಯದಲ್ಲಿರುವಂಥ ಬಗಳೂರು, ಇಲ್ಲೂ ಕೂಡ 2 BHK ಮನೆಗಳು 27,000 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇದೆಲ್ಲವೂ ಕೂಡ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇದೇ ಟೈಮ್ನಲ್ಲಿ ರಾಜಧಾನಿ ಬೆಂಗಳೂರು ಜುಲೈ ಮತ್ತು ಸೆಪ್ಟೆಂಬರ್ 2024ರ ನಡುವೆ ಭಾರತದಲ್ಲಿ ಲಾಂಚ್ ಆದಂಥ ಹೊಸ ಮನೆಗಳಲ್ಲಿ 17% ಪಾಲನ್ನು ಹೊಂದಿದೆ. ಜೊತೆಗೆ ಬೆಂಗಳೂರಿನ ವೈಟ್ ಫೀಲ್ಡ್ ನಮ್ಮ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ನ ಒಂದು ಡಾಮಿನೇಟಿಂಗ್ ಸಬ್ ಮಾರ್ಕೆಟ್ ಅಂತ ಹೇಳ್ಬೋದು. ಯಾಕಂದರೆ 47% ಹೊಸ ಮನೆಗಳ ಸೇಲ್ ಆಗಿದೆ ಹಾಗೂ ಒಟ್ಟಾರೆಯಾಗಿ ಈ ಭಾಗದಲ್ಲಿ 57% ವ್ಯಾಪಾರ ಆಗಿದೆ ಅಂತ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ಸೇ ಇದನ್ನು ಹೇಳ್ತಿದ್ದಾರೆ. ಈ ವಿಷಯವನ್ನು ಗಮನಿಸಿದಾಗ ನಮ್ಮ ಬೆಂಗಳೂರು ಹೊಸ ರಿಯಲ್ ಎಸ್ಟೇಟ್ ಮಾರ್ಕೆಟ್ಗೆ ಎಂಟರ್ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಜೊತೆಗೆ ಈ ಬೇಡಿಕೆ ಕುಸಿದಿರುವಂಥ ಭಾಗಗಳು ಬೆಂಗಳೂರಿನ ನೂತನವಾಗಿ ನಿರ್ಮಾಣ ಮಾಡಿದಂಥ ಕಮರ್ಷಿಯಲ್ ಹಾಗೂ ರೆಸಿಡೆನ್ಷಿಯಲ್ ಏರಿಯಾಗಳಾಗಿವೆ. ಆದರೆ ಈ ಟ್ರೆಂಡ್ ಬೆಂಗಳೂರಿನ ಹಳೆಯ ಏರಿಯಾಗಳಾದಂಥ ಬಸವನಗುಡಿ, ಜಯನಗರ, ವಿಜಯನಗರ, ಮಲ್ಲೇಶ್ವರಂ ಇಲ್ಲೆಲ್ಲ ಅಷ್ಟಾಗಿ ಕಾಣಿಸೋದು ಕಮ್ಮಿ. ಸೊ ಇದೇ ಥರ ಮತ್ತಷ್ಟು ರಿಯಲ್ ಎಸ್ಟೇಟ್ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಮನೆ ಕುರಿತಾದಂಥ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಗಳಿಗಾಗಿ ಹೋಮ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.